ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಈ ವಿಡಿಯೋ ನೋಡಿದರೆ ನೀವು ಕೂಡ ಈಸಿಯಾಗಿ ಮಾಡೋದನ್ನ ಕಲಿಬೋದು. ಹಾಗಿದ್ದರೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 3/4 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಲೆಬೇಳೆ ಕೂಡ ಯೂಸ್ ಮಾಡ್ಬೋದು. ಅದೇ ಕಪ್ ಅಳತೆಯಲ್ಲೇ ನಾನು ಬೆಲ್ಲ ತೊಗೊಂಡಿದ್ದೀನಿ. ಈ ಪ್ರಮಾಣದಲ್ಲಿ ತೊಗೊಂಡ್ರೆ ಸ್ವೀಟು ಹೆಚ್ಚು ಕಮ್ಮಿ ಆಗೋದಿಲ್ಲ, ಸರಿಯಾಗಿ ಬರುತ್ತೆ. ಮತ್ತು 1 ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನ್ ಅರಿಶಿಣ, ಸ್ವಲ್ಪ ಎಣ್ಣೆ, 1 ಚಿಟಿಕೆ ಅಥವಾ 1/4 ಟೇಬಲ್ ಸ್ಪೂನಷ್ಟು ಉಪ್ಪು. ಮಾಡೋದೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾವಿಲ್ಲಿ ಫಸ್ಟು ಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, ಯಾಕಂದರೆ ಕಡಲೆಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು 2-3 ಸಲ ತೊಳೆದ್ಬಿಟ್ಟು ಈಗ ಅದಕ್ಕೆ 1.5 ಚಮಚಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಯಾಕಂದರೆ ನಾನು ತೊಗೊಂಡಿರೋ ಕಪ್ಪಳತೆಯಲ್ಲಿ ಹತ್ತತ್ರ 1/4 kg ಆಗುತ್ತೆ ಬೇಳೆ. ಹಾಗಾಗಿ ಮತ್ತು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಬೇಳೆ ಚೆನ್ನಾಗಿ ಕುದಿಯೋಷ್ಟಲ್ಲೇ ನಾವು ಹಿಟ್ಟು ಕಲಿಸ್ಕೊಂಬಿಡೋಣ. ನಾನೀಗ ಒಂದು ಬೌಲಿಗೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಅರಿಶಿಣ, 1 ಚಿಟಿಕೆ ಅಥವಾ 1/4 ಚಮಚದಷ್ಟು ಉಪ್ಪು ಹಾಕ್ಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಒಂದೇ ಸತಿಗೆ ಭಾಳ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ, ಹಿಟ್ಟು ಅಳುಕಾಗ್ಬಿಡುತ್ತೆ. ಹಾಗಾಗಿ ನಾವು ಒಬ್ಬಟ್ಟು ಮಾಡುವಾಗ ಮೇನಾಗಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೋಡ್ಬೋದು, ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟು ಕಲಿಸ್ಕೊಳೋದಕ್ಕಿಂತ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಹೋಳಿಗೆಗೆ ಅಥವಾ ಒಬ್ಬಟ್ಟಿಗೆ ಹಿಟ್ಟು. ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಈ ಹೋಳಿಗೆಗೆ ಮೇನಾಗಿ ಬೇಕಾಗಿರೋದು ಹಿಟ್ಟನ್ನ ಚೆನ್ನಾಗಿ ನಾವು ನಾದ್ಕೊಳ್ಲೇಬೇಕು. ಈಗ ನೋಡ್ಬೋದು ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ಈ ರೀತಿ ಕಲಿಸ್ಕೊತಾ ಇದ್ದೀನಿ, ನೋಡ್ತಿರ್ಬೋದು ಇಲ್ಲಿ. ಈಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇಲ್ಗಡೆಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾವು ಬೇಳೆ ರುಬ್ಕೊಂಬರೋಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಬೇಳೆ ಎಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಬೇಕಿದ್ರೆ ಕುಕ್ಕರಿಗೆ ಕೂಡ ಹಾಕೋಬೋದು. ಬೇಳೆನ ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೋಬೋದು. ಆದರೆ ಫಸ್ಟ್ ಟೈಮ್ ಯಾರ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದರೆ ಅವ್ರು ಮಾತ್ರ ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊಡ್ರಿ. ಯಾಕಂದರೆ ನಾವು ಫಸ್ಟಿಗೆ ಏನಾದರೂ ಟ್ರೈ ಮಾಡೋಕ್ಕೆ ಹೋದರೆ ಕುಕ್ಕರಲ್ಲಿ ಅದೇನಾಗ್ಬಿಡುತ್ತೆ ಅಂದರೆ ಬೇಳೆ ಪೂರ್ತಿ ರಾಡಿ ಆಗಿಬಿಡುತ್ತೆ, ಮಾಡೋದಕ್ಕೆ ಬರೋದಿಲ್ಲ. ನಾವು ಫಸ್ಟ್ ಟೈಮ್ ಏನಾದರೂ ಕಲಿಯೋದಕ್ಕೆ ಹೋದರೂ ಕೂಡ ಹಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ಪಾತ್ರೆಯಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ನೋಡ್ಬೋದು, ನಾನು ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡ್ಬಿಟ್ಟು ಅದರಲ್ಲಿರೋ ಕಟ್ಟೆಲ್ಲ ತೆಗೆದ್ಬಿಟ್ಟು ಈಗ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಹಾಗೆ ಏಲಕ್ಕಿ ಪೌಡರ್ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಕಪ್ ಅಳತೆಯಲ್ಲಿ ಬೇಳೆ ತೊಗೊಂಡಿರ್ತೀರೋ ಅದೇ ಕಪ್ ಅಳತೆಯಲ್ಲೇ ಬೆಲ್ಲ ತೊಗೊಂಡ್ರೆ ಅಲ್ಲಿಗೆ ಸಿಹಿ ಕರೆಕ್ಟಾಗಿ ಬರುತ್ತೆ. ಇಲ್ಲ ನಿಮಗೆ ಸ್ವಲ್ಪ ಸ್ವೀಟ್ ಹೆಚ್ಚಿಗೆ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ ಚೂರಷ್ಟೇ ಹಾಕ್ಕೋಬೋದು. ಬೆಲ್ಲನೂ ಜಾಸ್ತಿ ಆಗಿಬಿಟ್ರೆ ಹೂರಣ ಚೆನ್ನಾಗಿ ಬರೋದಿಲ್ಲ. ಹೂರಣ ಕೂಡ ಒಂಥರ ಪಾಯಸ ಆದಾಗ ಆಗುತ್ತೆ. ಈಗ ಇಲ್ಲಿ ನೋಡ್ಬೋದು, ನಾನು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ತಣ್ಣಗಾಗಿ ಬಿಟ್ಟಿದ್ದೆ. ಇಲ್ಲಿ ನೋಡ್ಬೋದು, ಈಗ ತಣ್ಣಗಾಗಿದೆ. ಈಗ ಇದನ್ನು ನಾನು ಮಿಕ್ಸಿಗೆ, ನೀವು ಬೇಕಿದ್ರೆ ಗ್ರೈಂಡರ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ರುಬ್ಕೊಂಡು ನೋಡ್ಬೋದು, ಇಲ್ಲಿ ಹೂರಣ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಳೆನ ಪೂರ್ತಿಯಾಗಿ ಬೇಯಿಸ್ಕೊಂಡ ಮೇಲೇ ಬೆಲ್ಲ ಹಾಕಬೇಕು, ಇಲ್ಲಾಂದರೆ ಈ ರೀತಿ ಹೂರಣ ಬರೋದಿಲ್ಲ. ಅದು ಹೂರಣ ಹೇಗೆ ಬರುತ್ತೆ ಅಂದರೆ ಅರ್ಧ ಬೆಂದಿರುತ್ತೆ, ಅರ್ಧ ಬೆಂದಿರಲ್ಲ, ಆ ರೀತಿ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು, ನಾನೀಗ ಹೂರಣದ್ದು ಬಾಲ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ನಾವು ಒಬ್ಬಟ್ಟು ತಟ್ಟೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಈ ರೀತಿ ಹೂರಣದ್ದು ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು, ಹಿಟ್ಟು ಚೆನ್ನಾಗಿ ನೆಂದಿದೆ, ತುಂಬ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಈ ರೀತಿ ಒಂದು ಹೋಳಿಗೆ ಪೇಪರ್ ಅಥವಾ ಬಟರ್ ಪೇಪರ್ ಯಾವುದಾದ್ರೂ ಒಂದು ತೊಗೊಳ್ಳಿ. ಈಗ ನೋಡ್ಬೋದು, ಅದಕ್ಕೆ ನಾನು ಪೂರ್ತಿ ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ಸವರ್ಬಿಟ್ಟು ಒಂದು ನಿಂಬೆಹಣ್ಣಿನ ಸೈಜಷ್ಟು ಹಿಟ್ಟು ತೊಗೊತಾ ಇದ್ದೀನಿ. ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ಅಂಗೈಯಲ್ಲಿ ಈ ರೀತಿ ಹಿಡ್ಕೊಂಡು ತಟ್ಕೊತಾ ಇದ್ದೀನಿ. ನೋಡ್ಬೋದು, ಇಷ್ಟು ಅಗಲಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ಮಾಡಿದಂಥ ಹೂರಣ ಬಾಲ್ ಮೊದಲಿಗೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಇಲ್ಲಿ ನೋಡ್ಬೋದು, ಹೂರಣನ ಒಳಗಡೆ ಪ್ರೆಸ್ ಮಾಡ್ತಾ ಹಿಟ್ಟನ್ನ ಹೆಬ್ಬಟ್ಟಲ್ಲಿ ಹಿಂಗೆ ಹೊರಗಡೆಗೆ ಬರ್ತಾ ಇರಬೇಕು. ನೋಡ್ಬೋದಲ್ಲಿ ಈಗ ಇಷ್ಟು ಹಿಟ್ಟು ಎಕ್ಸ್ಟ್ರಾ ಆಗಿದೆ, ಅದನ್ನು ನಾನು ತೆಗಿತಾ ಇದ್ದೀನಿ. ಯಾಕಂದರೆ ಮತ್ತೆ ನಾವು ಹೋಳಿಗೆ ತಟ್ಟುವಾಗ ಒಂದು ಸೈಡು ಹಿಟ್ಟಷ್ಟೇ ಉಳ್ಕೊಂಬಿಡುತ್ತೆ. ಹಾಗಾಗಿ ಈಗ ನೋಡ್ಬೋದು, ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಈಗ ಇದನ್ನು ತಟ್ಕೋಬೇಕು. ನೋಡ್ಬೋದಲ್ಲಿ ನೀವು ತಟ್ಟುವಾಗ ತುಂಬ ಈಸಿಯಾಗೆ ತಟ್ಕೋಬೋದು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈಗ ಇದು ಆಗಿದೆ, ನೀವಿಲ್ಲಿ ನೋಡ್ಬೋದು.
ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಹಂಚು ಕಾಯೋದಕ್ಕಿಟ್ಟಿದ್ದೆ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ಅದಕ್ಕೆ ನಾವು ತಟ್ಟಿಟ್ಕೊಂಡಿರೋ ಒಬ್ಬಟ್ಟನ್ನ ಹಾಕ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈಗ ಇದಕ್ಕೆ ನಾನು ಮೇಲ್ಗಡೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಈಗ ನಾವು ಹೋಳಿಗೆ ಹಾಕಿದ 30 ಸೆಕೆಂಡಿಗೆ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದಲ್ಲಿ ಚಿಕ್ಕದಾಗಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಹೋಳಿಗೆನ ತಿರುಗಿಸಿ ಹಾಕೋಬೇಕು. ಇಲ್ಲಿ ನೋಡ್ಬೋದು 30 ಸೆಕೆಂಡ್ ಆದ ತಕ್ಷಣವೇ ಹೋಳಿಗೆನ ನಾವು ತಿರುಗಿಸಿ ಹಾಕೋಬೇಕು. ಯಾಕಂದರೆ ಜಾಸ್ತಿ ಟೈಮ್ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮತ್ತೆ ಗ್ಯಾಸ್ ಫ್ಲೇಮ್ನ ಯಾವಾಗಲೂ ಮೀಡಿಯಮಲ್ಲೇ ಇರಬೇಕು. ನಾವು ಹೋಳಿಗೆ ಮಾಡೋ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಯಾವಾಗಲೂ ಮೀಡಿಯಮಲ್ಲೇ ಇರಬೇಕು. ಈಗ ಮತ್ತೆ 30 ಸೆಕೆಂಡ್ ಆದ ತಕ್ಷಣವೇ ತಿರುಗಿಸಿ ಹಾಕ್ಬಿಡಬೇಕು. ತಿರುಗಿಸಿ ಹಾಕಿ ಈಗ ಇದಕ್ಕೆ ಮತ್ತೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈಗ ಇದಾಗಿದೆ. ಇದನ್ನೊಂದು ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ. ಈಗ ಅದೇ ರೀತಿ ನಾನು ಮತ್ತೊಂದು ಮಾಡೋದು ತೋರಿಸ್ತಾ ಇದ್ದೀನಿ. ಆದರೆ ಹೊಸ್ದಾಗಿ ಯಾರು ಮಾಡ್ತಾ ಇದ್ದೀರಲ್ಲ ಅವರು ಈ ಟ್ರಿಕ್ಸ್ನ ಯೂಸ್ ಮಾಡಿ, ಜಲ್ದಿ ಆಗುತ್ತೆ ಮತ್ತು ಹೋಳಿಗೆ ಕೂಡ ಅರಿಯೋದಿಲ್ಲ. ನೋಡ್ಬೋದು ಈ ರೀತಿ ಒಂದು ಕವರ್ ಇರುತ್ತಲ್ಲ, ಆ ಕವರ್ನ ಹಿಂಗೆ ಮೇಲಿಟ್ಬಿಟ್ಟು ಈ ರೀತಿ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡಿರಿ. ನೀವು ಯಾವ ರೀತಿನಾದರೂ ಪ್ರೆಸ್ ಮಾಡ್ಕೋಬೋದು, ಹೋಳಿಗೆ ಅರಿಯೋದಿಲ್ಲ. ನೀವು ಬೇಕಿದ್ರೆ ಇನ್ನೂ ತೆಳುವಾಗಿ ಕೂಡ ಮಾಡ್ಕೋಬೋದು, ಹೋಳಿಗೆ ಏನು ಅರಿಯೋದಿಲ್ಲ. ನೋಡ್ತಿರ್ಬೋದು ಇಲ್ಲಿ. ಈ ರೀತಿ ಮಾಡೋದ್ರಿಂದ ಹೊಸ್ದಾಗಿ ಒಬ್ಬಟ್ಟು ಕಲಿಯೋರು ಕೂಡ ಈಸಿಯಾಗೇ ಒಬ್ಬಟ್ಟು ಮನೆಯಲ್ಲೇ ಮಾಡ್ಬೋದು, ಹೊರಗಡೆ ತರಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ಅದನ್ನು ಕೂಡ ಅದೇ ರೀತಿ ಬೇಯಿಸ್ಕೊಂಡೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಹೂವಿನ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಳಿಗೆ. ನೋಡ್ತಾ ಇರ್ಬೋದು ಇಲ್ಲಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.